ಪ್ರೇಮಂ ಪೂಜ್ಯಂ ಬಂದು ಹಳೆ ಸಿನಿಮಾ, ಒಂದು 2-3 ಇಯರ್ಸ್ ಆಗಿರ್ಬೋದು ರಿಲೀಸ್ ಆಗಿ. ಪ್ರೇಮಂ ಮಧುರಂ ಬಂದು ಮೊನ್ನೆ ಅಷ್ಟೇ ರಿಲೀಸ್ ಆಗಿರುವಂಥ ಹೊಸ ಸಿನಿಮಾ. ಹೊಸಬರೇ ಡೈರೆಕ್ಟ್ ಮಾಡಿದ್ದಾರೆ, ಹೊಸಬರು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಟೀಮಲ್ಲಿ ಇರೋರೆಲ್ಲರೂ ಹೊಸಬರೇನೆ. ಚಿತ್ರಕಥೆಯ ನಾಯಕ ನಟರೇ ಇದನ್ನು ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಸ್ಟೋರಿ ಬರೆದು ಇದನ್ನು ಸಿನಿಮಾ ಮಾಡಿರೋದು. ಆ್ಯಂಡ್ ಆಲ್ಸೋ ಈ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡುವಂಥದ್ದು ಏನು ಡಬಲ್ ರೋಲ್ ಇದೆಯಲ್ಲ ಈ ಸಿನಿಮಾ ವಿಚಾರದಲ್ಲಿ, ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಮತ್ತು ಕ್ವಾಲಿಟಿ, ಕ್ಯಾಮ್ರಾ ವರ್ಕು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಕ್ಯಾರೆಕ್ಟ್ರು ಆ್ಯಕ್ಚುಲಿ ನನಗೆ ಈ ಪರ್ಟಿಕ್ಯುಲರ್ ಹೀರೋ ವಿಚಾರವಾಗಿ ಹೇಳಬೇಕು ಅಂತಂದರೆ, ಅಪ್ಕಮಿಂಗ್ ಸಿನಿಮಾಗಳಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ರೆ, ಇವ್ರಿಗೆ ಬೇರೆ ಡೈರೆಕ್ಟರ್ಗಳು ಕತೆ ಮಾಡಿದ್ರೆ, ಒಬ್ಬ ಒಳ್ಳೆ ಹೀರೋ ಅಂದರೆ ಚೆನ್ನಾಗಿರೋ ಹೀರೋ ಸಿನಿಮಾಗೆ ಎಂಟ್ರಿ ಕೊಟ್ಟಂಗೆ, ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಗೆ, ಇನ್ನೊಬ್ಬರು ಗತವೈಭವ ಸಿನಿಮಾದ ಹೀರೋ ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಕೂಡ ಅವರು ಅಷ್ಟೇ ಇಂಡಸ್ಟ್ರಿಗೆ ಹೊಸ ಹೀರೋ ಆಲ್ರೆಡಿ ಬಂದಾಗಿದೆ. ಪ್ರೇಮಂ ಮಧುರಂ ಸಿನಿಮಾದ ಹೀರೋ ಬಂದ್ಬಿಟ್ಟು ಸಾಕಷ್ಟು ಎಫರ್ಟ್ ಹಾಕ್ಬಿಟ್ಟು ಈ ಸಿನಿಮಾನ ಮಾಡಿರೋದು. ಅಂದರೆ ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಕ್ಯಾಮ್ರಾ ನೋಡು, ಫ್ರೇಮ್ ನೋಡ್ಕೋ, ಟೇಕ್ ನೋಡ್ಕೋ, ಕತೆ ನೋಡ್ಕೋ, ಎಡಿಟಿಂಗ್ ನೋಡ್ಕೋ, ಇದೆಲ್ಲನೂ ಮೇನೇಜ್ ಮಾಡಿದ್ದಾರೆ. ಸಿನಿಮಾ ಕತೆಗೆ ಬರೋದಾದರೆ ಇದು ಲವ್ ಸ್ಟೋರಿ. ಒಂದು ಲವ್ ಸ್ಟೋರಿಗೆ ಎಷ್ಟು ಸಾರಿ ಬ್ರೇಕಪ್ ಆಗ್ಬೋದು, ಅದೇ ಒಂದು ಸ್ಟೋರಿಗೆ ಎಷ್ಟು ಸಾರಿ ಪ್ಯಾಚಪ್ ಆಗ್ಬೋದು. ಮತ್ತು ಫಸ್ಟ್ ಹೀರೋಯಿನ್ನು, ಸೆಕೆಂಡ್ ಹೀರೋಯಿನ್ ಯಾಕೆ ಬರ್ತಾರೆ, ಹೆಂಗೆ ಬಂದರು. ಆ್ಯಂಡ್ ಆಲ್ಸೋ ಫಸ್ಟ್ ಹಾಫಲ್ಲಿ ಬಂದ್ಬಿಟ್ಟು ಎಂಟರ್ಟೈನಿಂಗ್ ಆಗಿತ್ತು ಸ್ವಲ್ಪ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಎಂಟರ್ಟೈನ್ಮೆಂಟು ಪ್ಲಸ್ ಇದು 18+, ಒಂದು ಸ್ವಲ್ಪ 18+ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಡೈರೆಕ್ಟ್ 18 ಅಂದರೆ ಡೀಪಾಗಿಲ್ಲ 18+, ಸ್ವಲ್ಪ ತಕ್ಕಮಟ್ಟಿಗೆ ಬೇಸಿಕ್ ಎಷ್ಟು ತೋರಿಸ್ಬೋದು ಅಷ್ಟು ಮಾತ್ರ ತೋರಿಸಿದ್ದಾರೆ. ಇದು ಸಿನಿಮಾ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಹೋದಾಗಲೇ ನನಗೆ 18+ ಅಂತ ಕೇಳ್ತಿದ್ದು, ಅಡಲ್ಟ್ ರೇಟೆಡ್ ಅಂತ ತೋರಿಸ್ತು. ಸೊ ನಿಮಗೆ 18+ ಆಗಿದ್ದರೆ ಮಾತ್ರ ಟಿಕೆಟ್ ಬುಕ್ ಮಾಡಿ ಅನ್ನೋದು ಒಂದು ವಾರ್ನಿಂಗ್ ಕೂಡ ಬರುತ್ತೆ ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಹೋದರೆ. ಆ ಥರದ್ದು ಒಂದಷ್ಟು ಸೀನ್ಗಳಿದ್ದಾವೆ. ಲವ್ ಸ್ಟೋರಿ, ಲವ್ ಆದಮೇಲೆ ಲಸ್ಟ್ ಆಗೇ ಆಗುತ್ತೆ ಅನ್ನೋ ಒಂದು ಮಾತಿದೆಯಲ್ಲ, ಸೊ ಅದು ಈ ಸಿನಿಮಾ ನೋಡಿದಾಗ ನನಗೆ ಹೌದು, ಲವ್ ಆದಮೇಲೆ ಲಸ್ಟ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಎ ಕಾಮನ್ ಥಿಂಗ್ ಅಂತ ಅನ್ನಿಸ್ತು. ಆಮೇಲೆ ಈ ವಿಚಾರ, ಈ ಮದುವೆ, ಆನ್ಲೈನ್ ಮ್ಯಾಟ್ರಿಮನಿಗೆ ಹೋದಾಗ ನಿಮ್ಗೆ ಎಂಥ ಹುಡುಗಿರು ಸಿಗ್ತಾರೆ, ಹುಡುಗರು ಹೆಂಗೆ ಸಿಗ್ತಾರೆ, ಒಂದು ಮಾತಿದೆಯಲ್ಲ ಐ ಒರ್ಜಿನ್ ಅಂತ, ಅದಕ್ಕೆ ಏನು ಆನ್ಸರ್ ಬರುತ್ತೆ ಈ ಸಿನಿಮಾದಲ್ಲಿ. ಒರ್ಜಿನ್ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಗೊತ್ತು ಏನು ಅಂತ, ಅದ್ರ ಬಗ್ಗೆನೂ ಒಂದಷ್ಟು ವಿಷಯ ಇದೆ. ನನಗೂ ಒಂದಷ್ಟು ವಿಚಾರದಲ್ಲಿ ತುಂಬಾ ಕಾಮಿಡಿ ಅಂತ ಅನ್ನಿಸ್ತು. ಒಂಥರ ರಾಮ್ ಕಾಮ್ ಪ್ಲಸ್ 18+ ಅಂತೂ ಅನ್ನಿಸ್ತು. ನಿಮಗೆ ಇದು ಒಂಥರ ಸಸ್ಪೆನ್ಸ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಕೊನೆವರೆಗೂ ಸಸ್ಪೆನ್ಸ್ ನೋಡ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಒಂದು ಏನಂತಂದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಲವ್ ಮಾಡಬೇಕಾದ್ರೆ ಎಂಥವ್ರನ್ನ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಒಂದು ವೇನ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಹೀರೋ ಕ್ಯಾರೆಕ್ಟರ್ ಮಾಡಿರೋರಿಗೆ. ಅವರೇ ಡೈರೆಕ್ಟ್ ಮಾಡಿ, ಕಥೆನೂ ಬರೆದು, ಡೈರೆಕ್ಷನ್ನು, ಹೀರೋ ಕ್ಯಾರೆಕ್ಟ್ರ್ ಮಾಡಿ ಇಷ್ಟು ಎಫರ್ಟ್ ಹಾಕಿದ್ರೆ. ಆ್ಯಂಡ್ ಆಲ್ಸೋ ಹೀರೋಯಿನ್ನು ಮತ್ತು ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್, ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನನ್ನ ರಿವ್ಯೂನ ಮುಗಿಸ್ತೀನಿ. ಈ ಸಿನಿಮಾ ನೀವು ನೋಡಿಲ್ಲ ಅಂತಂದರೆ ಏನು ಗೊತ್ತಾ, ಸಜೆಷನ್ ಏನು ಗೊತ್ತಾ, ಎಲ್ಲ ಥರದ ಸಿನಿಮಾನು ನೋಡಿರ್ತೀರ ನೀವು, ಎಲ್ಲ ಥರದ ಸಿನಿಮಾನು ನೋಡಿನೇ ಬೋರ್ ಆಗಿರುತ್ತೆ. ಸೊ ಅಂಥವ್ರಿಗೆ ಇದೊಂದು ಸ್ವಲ್ಪ ಚೇಂಜಸ್ ಕೊಡ್ಬೋದೇನೋ, ಟ್ರೈ ಮಾಡಿ.